ಎಲ್ಲರಿಗೂ ನಮಸ್ಕಾರಗಳು. ವಿಜ್ಞಾನ ಭಾಗ 1 7ನೇ ತರಗತಿ ನೋಟ್ಸನ್ನು ನಾನು ಇಲ್ಲಿ ಮಾಡಿದ್ದೇನೆ. ಬೇಕಾದವರು ಇದನ್ನು ವಿಡಿಯೋ ನೋಡಬಹುದು. ವಿಜ್ಞಾನ 7ನೇ ತರಗತಿ NCERT ಕನ್ನಡ ಮಾಧ್ಯಮ ಬುಕ್ಕು, ಅಧ್ಯಾಯ 1 ಸಸ್ಯಗಳಲ್ಲಿ ಪೋಷಣೆ. ಫಸ್ಟ್ ಪಾಯಿಂಟು, ಪೋಷಕಗಳು, ನ್ಯೂಟ್ರಿಯೆಂಟ್ಸ್. ಕಾರ್ಬೋಹೈಡ್ರೇಟು, ಪ್ರೋಟೀನು, ಕೊಬ್ಬು, ವಿಟಮಿನ್ ಮತ್ತು ಖನಿಜಗಳು ಆಹಾರದ ಘಟಕಗಳು. ಇವುಗಳನ್ನೇ ನಾವು ಪೋಷಕಗಳು ಎನ್ನುವರು. ಸೆಕೆಂಡ್ ಪಾಯಿಂಟ್, ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ವಿಧಾನಕ್ಕೆ ಸ್ವಪೋಷಣೆ. ಉದಾಹರಣೆ ಯಾವುದಂದರೆ ಸಸ್ಯಗಳು. ತಮ್ಮ ಆಹಾರಕ್ಕೆ ಸಸ್ಯಗಳು ಅಥವಾ ಇತರೆ ಜೀವಿಗಳಿಗೆ ಅವಲಂಬಿಸಿರುವಂತಹ ಪರಪೋಷಕಗಳು. ಪ್ರಾಣಿಗಳು, ಕೀಟಗಳು, ಕೆಲವು ಸಸ್ಯಗಳು. ದ್ಯುತಿಸಂಶ್ಲೇಷಣೆ ಅಂದರೆ ಸಸ್ಯಗಳಲ್ಲಿ ಆಹಾರವನ್ನು ತಯಾರಿಸುವ ಒಂದು ಪ್ರಕ್ರಿಯೆಗೆ ನಾವು ದ್ಯುತಿಸಂಶ್ಲೇಷಣೆ ಅಂತೀವಿ. ಈ ಒಂದು ಮುಖ್ಯವಾದಂಥ ಕಾರ್ಖಾನೆ ಯಾವುದು? ಸಸ್ಯಗಳಲ್ಲಿ ಎಲೆಗಳು ಆಹಾರದ ಕಾರ್ಖಾನೆ. ಎಲೆಗಳಲ್ಲಿ ಕ್ಲೋರೋಫಿಲ್ ಎಂಬ ಪತ್ರಹರಿತು ಎಂಬ ಹಸಿರು ವರ್ಣಕವಿದೆ. ಇದು ಸೂರ್ಯನ ಬೆಳಕನ್ನು ಹೀರಿಕೊಂಡು ಕಾರ್ಬನ್ ಡೈಆಕ್ಸೈಡ್ ನೀರಿನಿಂದ ಆಹಾರವನ್ನು ಸಂಶ್ಲೇಷಿಸುತ್ತದೆ. ಇದಕ್ಕೆ ದ್ಯುತಿಸಂಶ್ಲೇಷಣೆ ಎನ್ನುವರು. ಕ್ಲೋರೋಫಿಲ್, ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ನೀರು ದ್ಯುತಿಸಂಶ್ಲೇಷಣೆಗೆ ಅಗತ್ಯ. ಕ್ಲೋರೋಫಿಲ್ನ ಬಣ್ಣ ಯಾವುದಂದರೆ ಹಸಿರು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಕಾರ್ಬನ್ ಡೈಆಕ್ಸೈಡ್, ನೀರು, ಸೂರ್ಯನ ಬೆಳಕು, ಕ್ಲೋರೋಫಿಲ್. ಇದರಿಂದ ಕಾರ್ಬೋಹೈಡ್ರೇಟ್ ಅಂದರೆ ಆಹಾರಗಳು ತಯಾರಾಗುತ್ತಾ ಮತ್ತು ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಆಕ್ಸಿಜನ್ ಜೀವಿಗಳಿಗೆ ಉಸಿರಾಡಲು ಅಗತ್ಯವಾದಂಥ ಆಕ್ಸಿಜನ್. ಕೊಳಗಳು ಮತ್ತು ನಿಂತ ನೀರಿನ ಹಸಿರು ಬಣ್ಣದ ತೆpe, ಶೈವಿಲ್ಲಗಳು, ಇವುಗಳು ಕೂಡ ಕ್ಲೋರೋಫಿಲ್ ಎಂಬ ಸಂಯುಕ್ತವನ್ನು ತಯಾರಿಸುತ್ತವೆ.